ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭವಾಗಿ ಹತ್ತಿರ 20 ತಿಂಗಳಾಗ್ತಾ ಇದೆ. ಈವರೆಗೆ ಬಲಿಷ್ಠ ಸೇನಾ ಸಾಮರ್ಥ್ಯದ ದೇಶ ರಷ್ಯಾಗೆ ಉಕ್ರೇನನ್ನು ಸೋಲಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಉಕ್ರೇನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲವೂ ಕೂಡ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿ ಬೆಂಬಲವನ್ನು ಮಾಡ್ತಿವೆ. ಈ ಸಂದರ್ಭದಲ್ಲಿ ಉಕ್ರೇನ್ ರಷ್ಯಾ ವಿರುದ್ಧ ಹೋರಾಟವನ್ನು ತೀವ್ರವಾಗಿ ನಡೆಸ್ತಿದೆ. ಈ ಕಾರಣಕ್ಕಾಗಿ ರಷ್ಯಾ ಯುದ್ಧವನ್ನು ಗೆಲ್ತಾ ಇಲ್ಲ. ಇಷ್ಟು ಸುದೀರ್ಘ ಯುದ್ಧವನ್ನು ರಷ್ಯಾ ಮಾಡ್ತಾ ಇದೆ. ಇದಾದ ನಂತರ ಇಸ್ರೇಲ್ ಮತ್ತು ಹಮಾಸ್ ಮಧ್ಯದ ಯುದ್ಧ ನಡೀತಾ ಇದೆ. 50 ದಿನಗಳಾಗಿವೆ ಯುದ್ಧ ಆರಂಭವಾಗಿ. ಈ ಯುದ್ಧವೂ ಕೂಡ ದೀರ್ಘಕಾಲದಲ್ಲಿ ನಡೆಯುವಂತಹ ಸೂಚನೆಗಳಿವೆ. ಈ ಎರಡೂ ಯುದ್ಧಗಳ ನಂತರ ಭಾರತ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಭಾರತದ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಚೀನಾ ಮತ್ತು ಪಾಕಿಸ್ತಾನ ಭಾರತದ ಅಕ್ಕಪಕ್ಕದಲ್ಲಿರುವಂತಹ 2 ವೈರಿ ರಾಷ್ಟ್ರಗಳು. ಈ ದೇಶಗಳನ್ನು ಯುದ್ಧದಲ್ಲಿ ಎದುರಿಸೋದಕ್ಕೆ ಭಾರತ ಮೋದಿ ಸರ್ಕಾರ 4 ಮೆಗಾ ಪ್ರಾಜೆಕ್ಟ್ಗಳಿಗೆ ಅನುಮತಿಯನ್ನು ಕೊಟ್ಟಿದೆ. ದೀರ್ಘಕಾಲ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಹಾಗಾಗಿ 4 ದೊಡ್ಡ ಯೋಜನೆಗಳಿಗೆ ಮೋದಿ ಸರ್ಕಾರ ಅನುಮತಿ ಕೊಟ್ಟಿದೆ. ರಾಜನಾಥ್ ಸಿಂಗ್ ನೇತೃತ್ವದ ರಕ್ಷಣಾ ಸಮಿತಿಯಿಂದ 4 ಪ್ರಾಜೆಕ್ಟ್ಗಳಿಗೆ ಅಧಿಕೃತವಾಗಿ ಒಪ್ಪಿಗೆಯನ್ನು ನೀಡಲಾಗಿದೆ. $1,00,000 ಕೋಟಿಯ ಪ್ರಾಜೆಕ್ಟ್ಗೆ ಮೋದಿ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. 4 ಪ್ರಾಜೆಕ್ಟ್ಗಳು ಯುದ್ಧ ವಿಮಾನ, ಯುದ್ಧ ಹೆಲಿಕಾಪ್ಟರ್ ಮತ್ತು ಶಸ್ತ್ರಾಸ್ತ್ರಗಳು ಮತ್ತು ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು, ಮದ್ದುಗುಂಡುಗಳು, ರೈಫಲ್ಗಳು ಇವೆಲ್ಲವನ್ನೂ ಖರೀದಿ ಮಾಡುವುದು ಮತ್ತು ದೇಶೀಯವಾಗಿ ಅಭಿವೃದ್ಧಿಪಡಿಸೋದಕ್ಕೆ ತುರ್ತಾಗಿ ಅಭಿವೃದ್ಧಿ ಮತ್ತು ಖರೀದಿಗೆ ಸರ್ಕಾರ ಆದ್ಯತೆಯನ್ನು ಕೊಟ್ಟಿದೆ. 1,50,000 ಕೋಟಿ ವೆಚ್ಚದಲ್ಲಿ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಸಶಕ್ತವಾದಂತಹ ಸೇನಾ ಶಕ್ತಿಯನ್ನು ಹೊಂದಿರುವಂತಹ ಭಾರತದ ಮಿಲಿಟರಿಗೆ 4 ಮೆಗಾ ಪ್ರಾಜೆಕ್ಟ್ಗಳನ್ನು ಈಗ ಮೋದಿ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಅದರಲ್ಲಿ ಒಂದನೆಯದು 97 ತೇಜಸ್ MK-1A ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋದು. ಇದರ ಜೊತೆಗೆ 156 ಪ್ರಚಂಡ್ ಲಘು ಹೆಲಿಕಾಪ್ಟರ್ಗಳ ಖರೀದಿ, 156 ಪ್ರಚಂಡ್ ಲಘು ಹೆಲಿಕಾಪ್ಟರ್ಗಳ ಖರೀದಿ, ಯುದ್ಧ ಹೆಲಿಕಾಪ್ಟರ್ ಇದು. ಇನ್ನು 26 ರಫೇಲ್ M ಫೈಟರ್ ಜೆಟ್ಗಳು. ಈ ಹಿಂದೆ ಫ್ರಾನ್ಸ್ನಿಂದ 36 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಖರೀದಿ ಮಾಡಿತ್ತು. ಇದಾದ ನಂತರ ಈಗ 26 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಭಾರತ INS ವಿಕ್ರಾಂತ್ 2 ಅನ್ನುವಂತಹ ಸ್ವದೇಶಿ ವಿಮಾನವಾಹಕ ನೌಕೆಯನ್ನು ತಯಾರಿಸೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ಭಾರತ INS ವಿಕ್ರಾಂತ್ 1 ಅನ್ನು ಅಭಿವೃದ್ಧಿಪಡಿಸಿ ನೌಕಾಸೇನೆಗೆ ಕಮಿಷನ್ ಮಾಡಲಾಗಿದೆ. ಈಗ ಮತ್ತೊಂದು ಏರ್ಕ್ರಾಫ್ಟ್ ಕ್ಯಾರಿಯರನ್ನು ನಿರ್ಮಾಣ ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಈ 4 ಮೆಗಾ ಪ್ರಾಜೆಕ್ಟ್ಗಳಿಂದ ಭಾರತದ ಸೇನಾ ಸಾಮರ್ಥ್ಯವನ್ನು ವೃದ್ಧಿಸುವಂತಹ ಯೋಜನೆ ಮೋದಿ ಸರ್ಕಾರದ್ದು. ಇದಕ್ಕೆ ಖರ್ಚಾಗುವಂತಹ ಮೊತ್ತ 1,50,000 ಕೋಟಿಗೂ ಅಧಿಕ. ಈಗ ತೇಜಸ್ ವಿಷಯಕ್ಕೆ ಬರೋಣ. ವಾಯುಸೇನೆಗೆ 97 ಹೊಸ ತೇಜಸ್ ಯುದ್ಧ ವಿಮಾನಗಳ ಖರೀದಿಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಏರ್ಫೋರ್ಸ್ಗೆ 97 ತೇಜಸ್ MK-1A ಯುದ್ಧ ವಿಮಾನ, ತೇಜಸ್ ಯುದ್ಧ ವಿಮಾನಗಳ ಸರಣಿಯ 2ನೇ ಹಂತದ ಯುದ್ಧ ವಿಮಾನಗಳಿವು. ತೇಜಸ್ನಿಂದ ಭಾರತದ ವಾಯುಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಗುರಿ ಇದೆ. ಒಟ್ಟು 55,000 ಕೋಟಿ ವೆಚ್ಚದಲ್ಲಿ 97 ತೇಜಸ್ ಖರೀದಿಗೆ ನಿರ್ಧಾರವನ್ನು ಮಾಡಲಾಗಿದೆ. ಇದಕ್ಕೂ ಮೊದಲು 2021ರಲ್ಲಿ 85 ತೇಜಸ್ ಖರೀದಿಗೆ HALಗೆ ಆಫರನ್ನು ಮಾಡಲಾಗಿತ್ತು. ಬೆಂಗಳೂರಿನಲ್ಲಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ 2021ರಲ್ಲಿ 47,000 ಕೋಟಿ ವೆಚ್ಚದಲ್ಲಿ 83 ತೇಜಸ್ ಯುದ್ಧ ವಿಮಾನಗಳಿಗೆ ಈಗಾಗಲೇ ಆರ್ಡರ್ ಮಾಡಲಾಗಿದೆ. ಈಗ ಮತ್ತೆ 97 ತೇಜಸ್ ಯುದ್ಧ ವಿಮಾನಗಳಿಗೆ
ಆರ್ಡರ್ ಮಾಡುವ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಈ ಎರಡೂ ಆರ್ಡರ್ಗಳಿಂದ ಒಟ್ಟು 180 ತೇಜಸ್ ಯುದ್ಧ ವಿಮಾನಗಳು ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗುತ್ತವೆ. ಆ 180 ಯುದ್ಧ ವಿಮಾನಗಳನ್ನು ಬೆಂಗಳೂರಿನ HALನಲ್ಲಿ ತಯಾರು ಮಾಡಲಾಗುತ್ತೆ. ಮೊದಲ 83 2021ರಲ್ಲಿ ಆಗಿರುವಂತಹ ಅಗ್ರಿಮೆಂಟ್ನ ಪ್ರಕಾರ 2028ರ ಒಳಗೆ ಮೊದಲ ಬ್ಯಾಚ್ನ 83 ತೇಜಸ್ ಯುದ್ಧ ವಿಮಾನಗಳನ್ನು ವಾಯುಸೇನೆಗೆ ಪೂರೈಕೆ ಮಾಡಬೇಕು. ಅದಾದ ನಂತರ ಈಗ ಆರ್ಡರ್ ಮಾಡುವಂತಹ 97 ಯುದ್ಧ ವಿಮಾನಗಳನ್ನು HAL ಪೂರೈಸಬೇಕಾಗುತ್ತೆ. ಈಗ ತೇಜಸ್ ಯುದ್ಧ ವಿಮಾನಗಳಿಗೆ ಪರ್ಯಾಯವಾಗಿ ಇದುವರೆಗೆ MiG-21 ಯುದ್ಧ ವಿಮಾನಗಳನ್ನು ಭಾರತ ಬಳಸ್ತಾ ಇದೆ. ರಷ್ಯಾದಿಂದ ಖರೀದಿ ಮಾಡಲಾಗಿರುವಂತಹ MiG-21 ಯುದ್ಧ ವಿಮಾನಗಳು, ಈ ವಿಮಾನಗಳಿಗೆ ಬದಲಿಗೆ ದೇಶೀಯವಾದಂತಹ ಭಾರತದ ವಿಜ್ಞಾನಿಗಳು, ಭಾರತದ ತಂತ್ರಜ್ಞರು ಅಭಿವೃದ್ಧಿಪಡಿಸಿದಂತಹ ತೇಜಸ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ 32 ತೇಜಸ್ ಯುದ್ಧ ವಿಮಾನಗಳು ಭಾರತೀಯ ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ 32 ಯುದ್ಧ ವಿಮಾನಗಳ ಜೊತೆಗೆ 180 ತೇಜಸ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಈ ತೇಜಸ್ ಯುದ್ಧ ವಿಮಾನಗಳ ಖರೀದಿಗೆ ನಿರ್ಧಾರ ಆದ ನಂತರ, ಈ ಡಿಸಿಷನ್ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಬೆಂಗಳೂರಿಗೆ ಬಂದಿದ್ದರು. 3 ತಿಂಗಳ ನಂತರ ಮೋದಿ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿನ HAL ಫ್ಯಾಕ್ಟರಿಗೆ ಬಂದಿದ್ದರು. HAL ಘಟಕಕ್ಕೆ ಬಂದು ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿದರು. ಕಳೆದ ಕೆಲ ತಿಂಗಳುಗಳ ಹಿಂದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿದರು. ಸುಖೋಯ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿದರು. ಇದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಈಗ HAL ತಯಾರಿಸಿರುವಂತಹ ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿದ್ದಾರೆ. HAL ಏರ್ಫೋರ್ಸ್ಗೆ ತಾನು ಸಿದ್ಧಪಡಿಸಿದಂತಹ ಯುದ್ಧ ವಿಮಾನವನ್ನು, ತೇಜಸ್ಸನ್ನು ಏರ್ಫೋರ್ಸ್ಗೆ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಿದ್ದರು. ಭಾಗಿಯಾದ ನಂತರ ಮೋದಿ ತೇಜಸ್ ವಿಮಾನದಲ್ಲಿ ಹಾರಾಟವನ್ನು ಮಾಡಿದರು. ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದಂತಹ, ತೇಜಸ್ನಲ್ಲಿ ಹಾರಾಟ ನಡೆಸಿದಂತಹ ಮೊದಲ ಪ್ರಧಾನಿ. ಬೇರೆ ಯುದ್ಧ ವಿಮಾನ ಸುಖೋಯ್ ಯುದ್ಧ ವಿಮಾನದಲ್ಲಿ ದ್ರೌಪದಿ ಮುರ್ಮು ಹಾರಾಟವನ್ನು ನಡೆಸಿದ್ರು. ಈಗ ತೇಜಸ್ನಲ್ಲಿ ಭಾರತ ಅಭಿವೃದ್ಧಿಪಡಿಸಿದಂತಹ ದೇಸಿ ತೇಜಸ್ನಲ್ಲಿ ಮೋದಿ ಹಾರಾಟವನ್ನು ನಡೆಸಿದ್ರು. ಸಾಮಾನ್ಯವಾಗಿ ಪ್ರಧಾನಿಗಳು ಸಿಂಗಲ್ ಎಂಜಿನ್ ವಿಮಾನಗಳಲ್ಲಿ ಹಾರಾಟವನ್ನು ನಡೆಸೋದಿಲ್ಲ. ಡಬಲ್ ಎಂಜಿನ್ ವಿಮಾನಗಳಲ್ಲೇ ಹಾರಾಟವನ್ನು ನಡೆಸಲಾಗುತ್ತೆ. ಯಾಕಂದರೆ VVIP ಆಗಿರೋದ್ರಿಂದಾಗಿ ಅವರ ಸೆಕ್ಯುರಿಟಿಯ ಕಾರಣಕ್ಕಾಗಿ ಒಂದು ಇಂಜಿನ್ ವಿಫಲವಾದರೆ ಮತ್ತೊಂದು ಇಂಜಿನ್ನಲ್ಲಿ ವಿಮಾನ ಹಾರಾಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಇವತ್ತು ಮೋದಿ ಹಾರಾಡಿದಂತಹ ತೇಜಸ್ ಯುದ್ಧ ವಿಮಾನ ಸಿಂಗಲ್ ಎಂಜಿನ್ 2 ಸೀಟರ್ನ ಯುದ್ಧ ವಿಮಾನ. ಪೈಲಟ್ ಯುದ್ಧ ವಿಮಾನವನ್ನು ಓಡಿಸಿದ್ರು. ಮೋದಿ 2ನೇ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡಿದ್ರು. ಅಂದರೆ ಭಾರತ ಸಿದ್ಧಪಡಿಸಿರುವಂತಹ ತೇಜಸ್ ಅಷ್ಟು ಸುರಕ್ಷಿತವಾಗಿದೆ ಅನ್ನೋದನ್ನು ಬಿಂಬಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈ ಸಿಂಗಲ್ ಎಂಜಿನ್ ಫೈಟರ್ ಜೆಟ್ನಲ್ಲಿ ಹಾರಾಟವನ್ನು ನಡೆಸಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಸುರಕ್ಷತೆ ಇದೆ ಅನ್ನೋದನ್ನು ತೋರಿಸುವ ಉದ್ದೇಶವೂ ಕೂಡ ಇದರಲ್ಲಿ ಇದ್ದಂತಿದೆ. ಇದಾದ ನಂತರ ಮೋದಿ ಇವತ್ತಿಗೆ ಬೆಂಗಳೂರಿಗೆ ಬರ್ತಾರೆ. HALನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆನಂತರ ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅನ್ನುವ ಮಾಹಿತಿಗಳಿದ್ವು. ಆದರೆ ಯಾವ ಕಾರ್ಯಕ್ರಮ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಮೋದಿ ಟ್ವೀಟ್ ಮಾಡಿದ ನಂತರ ತೇಜಸ್ನಲ್ಲಿ ಹಾರಾಟ ಮಾಡಿದ್ದು ಖಚಿತ ಆಯಿತು. ಫೋಟೋಗಳ ಸಮೇತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದರು. ಅವರ ಟ್ವೀಟನ್ನು
ಟ್ವೀಟ್ನಲ್ಲಿ ಏನು ಹೇಳಿದ್ರು ಅನ್ನೋದನ್ನು ನೋಡೋದಾದರೆ, ತೇಜಸ್ ಯುದ್ಧ ವಿಮಾನದಲ್ಲಿ ಯಶಸ್ವಿಯಾಗಿ ಹಾರಾಟ ಪೂರ್ಣಗೊಳಿಸಿದೆ. ವಿಸ್ಮಯಕಾರಿಯಾದ ಅನುಭವ ಇದು. ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ದೇಸಿ ಯುದ್ಧ ವಿಮಾನಗಳ ಸಾಮರ್ಥ್ಯ ನನ್ನ ವಿಶ್ವಾಸವನ್ನು ಹೆಚ್ಚಿಸಿದೆ. ನಮ್ಮ ದೇಶದ ಸಾಮರ್ಥ್ಯದ ಬಗ್ಗೆ ನನ್ನಲ್ಲಿ ಹೆಮ್ಮೆಯ ಭಾವ ಮತ್ತು ಆಶಾಭಾವನೆ ಹೆಚ್ಚಾಗಿಸಿದೆ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದ ನಾವು ಸ್ವಾವಲಂಬನೆ ಸಾಧಿಸಿದ್ದೇವೆ. ರಕ್ಷಣಾ ಉತ್ಪಾದನೆಯಲ್ಲಿ ನಾವು ಜಗತ್ತಿನ ಯಾವುದೇ ದೇಶಕ್ಕಿಂತ ಕಡಿಮೆ ಇಲ್ಲ ಅನ್ನೋದನ್ನು ಇವತ್ತು ಹೆಮ್ಮೆಯಿಂದ ಹೇಳಬಲ್ಲೆ. ಭಾರತೀಯ ವಾಯುಸೇನೆ, DRDO ಮತ್ತು HAL ಜೊತೆಗೆ ಎಲ್ಲ ಭಾರತೀಯರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ನಂತರ ಟ್ವೀಟ್ ಮಾಡಿದರು. ಈಗ ಮೊದಲ ಮೆಗಾ ಪ್ರಾಜೆಕ್ಟನ್ನು ಹೇಳಿದೆ. ಎರಡನೇ ಮೆಗಾ ಪ್ರಾಜೆಕ್ಟ್ INS ವಿಕ್ರಾಂತ್ 2 ತಯಾರಿಕೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಮತ್ತೊಂದು ಸ್ವದೇಶಿ ವಿಮಾನ ವಾಹಕ ನೌಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಸಮುದ್ರದಲ್ಲಿ ಯುದ್ಧ ವಿಮಾನಗಳನ್ನು ಹೊತ್ತೊಯ್ಯುವ, ಸಾಗಿಸುವ ಮತ್ತು ಯುದ್ಧ ವಿಮಾನಗಳನ್ನು ಅಲ್ಲಿಂದಲೇ ಟೇಕ್ ಆಫ್ ಮಾಡುವಂತಹ ಮತ್ತು ಅಲ್ಲೇ ಲ್ಯಾಂಡ್ ಮಾಡುವಂತಹ ವ್ಯವಸ್ಥೆ ಇರುವಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಮಾನ ವಾಹಕ ನೌಕೆ. ಭಾರತದಲ್ಲಿ ಈಗ 2 ವಿಮಾನ ವಾಹಕ ನೌಕೆಗಳಿವೆ. ಒಂದು INS ವಿಕ್ರಮಾದಿತ್ಯ, ಮತ್ತೊಂದು INS ವಿಕ್ರಾಂತ್. INS ವಿಕ್ರಾಂತನ್ನು ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸಿತ್ತು. ಈಗ 20,000 ಕೋಟಿ ವೆಚ್ಚದಲ್ಲಿ INS ವಿಕ್ರಾಂತ್ 1 ಅಭಿವೃದ್ಧಿಪಡಿಸಿತ್ತು. ಈಗ INS ವಿಕ್ರಾಂತ್ 2 ಅಭಿವೃದ್ಧಿಪಡಿಸೋದಕ್ಕೆ, ತಯಾರಿಸೋದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಕಂಪನಿ INS ವಿಕ್ರಾಂತ್ 2 ಕಂಪನಿಯ 2 ವಿಮಾನ ವಾಹಕ ನೌಕೆಯನ್ನು ಅಭಿವೃದ್ಧಿಪಡಿಸಲಿದೆ. 40,000 ಕೋಟಿ ವೆಚ್ಚದಲ್ಲಿ INS ವಿಕ್ರಾಂತ್ 2 ತಯಾರಾಗುತ್ತೆ. INS ವಿಕ್ರಾಂತ್ 1ಗೆ 20,000 ಕೋಟಿ ಖರ್ಚಾಗಿತ್ತು. ಎರಡನೇ ಅವತರಣಿಕೆಗೆ 40,000 ಕೋಟಿ ಖರ್ಚಾಗುತ್ತೆ. ಮುಂದಿನ 8 ರಿಂದ 10 ವರ್ಷಗಳಲ್ಲಿ ನೌಕಾಸೇನೆಯ ಸೇವೆಗೆ INS ವಿಕ್ರಾಂತ್ 2 ಸೇರ್ಪಡೆಯಾಗುತ್ತೆ. 2022ರಲ್ಲಿ INS ವಿಕ್ರಾಂತ್ 1 ಭಾರತೀಯ ನೌಕಾಸೇನೆಗೆ ಅಧಿಕೃತವಾಗಿ ಸೇರ್ಪಡೆಯಾಗಿತ್ತು. 2024ರಿಂದ ಪೂರ್ಣ ಪ್ರಮಾಣದಲ್ಲಿ ಯುದ್ಧದಲ್ಲಿ ಭಾಗಿಯಾಗುವಂತಹ ಸಾಮರ್ಥ್ಯವನ್ನು INS ವಿಕ್ರಾಂತ್ ಪಡೆದುಕೊಳ್ಳುತ್ತೆ. ಈಗ ಒಂದಷ್ಟು ತರಬೇತಿಗಳು, ಭಾರತದ ಯುದ್ಧ ವಿಮಾನಗಳನ್ನು ಅದರ ಮೇಲೆ ಲ್ಯಾಂಡ್ ಮಾಡಿಸುವಂತಹ, ಟೇಕ್ ಆಫ್ ಮಾಡಿಸುವಂತಹ ಟ್ರೈನಿಂಗ್ ನಡೀತಾ ಇದೆ. ಭಾರತದ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ನಿರ್ಣಾಯಕ. ಆ ಕಾರಣಕ್ಕಾಗಿ ಮತ್ತೊಂದು ಏರ್ಕ್ರಾಫ್ಟ್ ಕ್ಯಾರಿಯರನ್ನು ನಿರ್ಮಾಣ ಮಾಡುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಇದಕ್ಕೆ ತಗುಲುವಂತಹ ವೆಚ್ಚ 40,000 ಕೋಟಿ ರೂಪಾಯಿ. ಭಾರತದ ಬಳಿ INS ವಿಕ್ರಮಾದಿತ್ಯ ಇದೆ. ರಷ್ಯಾದಿಂದ ಖರೀದಿ ಮಾಡಲಾಗಿರುವಂತಹ ಯುದ್ಧ ನೌಕೆ. ಇದಾದ ನಂತರ ಭಾರತದಲ್ಲಿ INS ವಿಕ್ರಾಂತ್ ಅಂತ ಇತ್ತು. ಅದು ಬ್ರಿಟಿಷ್ ಸೇನೆಯಿಂದ ಖರೀದಿ ಮಾಡಲಾಗಿದ್ದಂತಹ ಯುದ್ಧ ನೌಕೆ, ವಿಮಾನ ವಾಹಕ. ಅದು 1997ರಲ್ಲಿ ತನ್ನ ಕಾರ್ಯವನ್ನು ನಿಲ್ಲಿಸಿತು. ಹಳೆಯದಾದಂತಹ ಕಾರಣದಿಂದಾಗಿ ವಿಶ್ವ ಯುದ್ಧದಲ್ಲಿ ಬ್ರಿಟಿಷ್ ನೌಕಾಸೇನೆ ಬಳಸಿದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ಅದು ಕಾರ್ಯನಿರ್ವಹಣೆಯನ್ನು ನಿಲ್ಲಿಸಿದ ನಂತರ ಅದು ಹಳೆಯದಾದ ಕಾರಣದಿಂದಾಗಿ ನಿಲ್ಲಿಸಲಾಯಿತು. ಅದಕ್ಕೆ ಪರ್ಯಾಯವಾಗಿ ಅದೇ ಹೆಸರಿನಲ್ಲಿ ವಿಕ್ರಾಂತ್ 1 ಅಭಿವೃದ್ಧಿಪಡಿಸಲಾಯಿತು. ಈಗ ವಿಕ್ರಾಂತ್ 2 ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಿದೆ. ಅಮೆರಿಕ 11 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಂದಿರುವಂತಹ ದೇಶ. ಇಡೀ ಜಗತ್ತಿನಲ್ಲಿ ಶಕ್ತಿಶಾಲಿ ನೌಕಾಪಡೆಯನ್ನು ಹೊಂದಿರುವಂತಹ ದೇಶ ಅಮೆರಿಕವನ್ನು ಬಿಟ್ಟರೆ ಬ್ರಿಟನ್ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಂದಿದೆ. ಚೀನಾ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಂದಿದೆ, ಮತ್ತೆರಡನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತಕ್ಕೂ ಏರ್ಕ್ರಾಫ್ಟ್ ಕ್ಯಾರಿಯರ್ ಬೇಕು ಅನ್ನುವಂತಹ ಕಾರಣದಿಂದ 3ನೇ ವಿಮಾನ ವಾಹಕ ನೌಕೆಯನ್ನು ಭಾರತ ಅಭಿವೃದ್ಧಿಪಡಿಸೋದಕ್ಕೆ ಒಪ್ಕೊಂಡಿದೆ. ಭಾರತ ಸರ್ಕಾರ ದೇಶದ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ 4 ಮೆಗಾ ಪ್ರಾಜೆಕ್ಟ್ಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ. ಅದರಲ್ಲಿ 2 ನಾನು ಹೇಳಿದೆ. ಈಗ 3ನೇಯ ಮೆಗಾ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ. 156 ಪ್ರಚಂಡ್ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡೋದಕ್ಕೆ ಮೋದಿ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. 45,000 ಕೋಟಿ ವೆಚ್ಚದಲ್ಲಿ 156 ಪ್ರಚಂಡ್ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡುವಂತಹ ನಿರ್ಧಾರ ಇದು. HAL ಅಭಿವೃದ್ಧಿಪಡಿಸಿರುವಂತಹ
ಲಘು ಯುದ್ಧ ಹೆಲಿಕಾಪ್ಟರ್ ಇದು. ಭೂಸೇನೆಗೆ 90, ವಾಯುಸೇನೆಗೆ 66 ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡಲಾಗುತ್ತೆ. ಈ ಹೆಲಿಕಾಪ್ಟರ್ಗಳು ಸಿಯಾಚಿನ್ನಂತಹ ಎತ್ತರದ ಪ್ರದೇಶಗಳಲ್ಲಿ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಲಘು ಯುದ್ಧ ಹೆಲಿಕಾಪ್ಟರ್ಗಳ ಅಗತ್ಯ ಭಾರತೀಯ ಸೇನೆಗೆ ತೀವ್ರವಾಗಿ ಬೇಕಾಗಿತ್ತು. ಅದಾದ ನಂತರ ಲಘು ಯುದ್ಧ ಹೆಲಿಕಾಪ್ಟರ್ಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಖರೀದಿ ಮಾಡುವಂತಹ ಪ್ರಯತ್ನಗಳನ್ನು ಭಾರತೀಯ ಸೇನೆ ಮಾಡಿತ್ತು. ಈಗ 156 ಪ್ರಚಂಡ್ ಹೆಲಿಕಾಪ್ಟರ್ HAL ಅಭಿವೃದ್ಧಿಪಡಿಸಿರುವಂತಹ ಹೆಲಿಕಾಪ್ಟರ್, ಈ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ. 45,000 ಕೋಟಿ ವೆಚ್ಚದಲ್ಲಿ. ಈ ಹೆಲಿಕಾಪ್ಟರ್ 20 mm ಗನ್ ಇರುತ್ತೆ, ಇದರಲ್ಲಿ ರಾಕೆಟ್ ವ್ಯವಸ್ಥೆ ಇರುತ್ತೆ, ಕ್ಷಿಪಣಿಯನ್ನು ಉಡಾಯಿಸುವಂತಹ ಸಾಮರ್ಥ್ಯ ಇರುವಂತಹ ಅತ್ಯಾಧುನಿಕ ಯುದ್ಧ ಹೆಲಿಕಾಪ್ಟರ್ ಇದು. 156 ಖರೀದಿ ಮಾಡುವಂತಹ ಒಪ್ಪಿಗೆ ಆಗಿದೆ. ಇದರ ನಂತರ 4ನೆಯ ಮೆಗಾ ಪ್ರಾಜೆಕ್ಟ್ ಯಾವುದು ಅಂದರೆ 26 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವಂತಹ ನಿರ್ಧಾರ. 2018-19ರಲ್ಲಿ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವಂತಹ ನಿರ್ಧಾರವನ್ನು ಮೋದಿ ಸರ್ಕಾರ ಮಾಡಿತ್ತು. ಅದು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿತ್ತು. ಆ 36 ಯುದ್ಧ ವಿಮಾನಗಳ ಖರೀದಿಯಾಗಿದ್ದು ಭಾರತೀಯ ವಾಯುಸೇನೆಗೆ. ಈಗ ನೌಕಾಸೇನೆಗೆ 26 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಮೋದಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇದರ ವೆಚ್ಚ 50,000 ಕೋಟಿ. 26 ರಫೇಲ್ ಯುದ್ಧ ವಿಮಾನ ರಷ್ಯಾದಿಂದ ಖರೀದಿಸಿರುವಂತಹ, ಈಗ ನೌಕಾಸೇನೆಯಲ್ಲಿ ಬಳಸಲಾಗ್ತಿರುವಂತಹ MiG-24 ಯುದ್ಧ ವಿಮಾನಗಳಿಗೆ ಪರ್ಯಾಯವಾಗಿ ರಫೇಲ್ ಯುದ್ಧ ವಿಮಾನವನ್ನು ಬಳಸೋದಕ್ಕೆ ಮೋದಿ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಯಾಕೆ ಇಷ್ಟೆಲ್ಲ ರಕ್ಷಣಾ ಯೋಜನೆಗಳಿಗೆ ಮೋದಿ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಅಂದರೆ ಅದಕ್ಕೆ ಕಾರಣ ಈಗ ನಡೆಯುತ್ತಿರುವಂತಹ 2 ಯುದ್ಧಗಳು. 20 ತಿಂಗಳಾದರೂ ಕೂಡ ರಷ್ಯಾ ಉಕ್ರೇನ್ ಯುದ್ಧ ಮುಗಿತಿಲ್ಲ. ಈ ಹಿಂದೆ 1967ರಲ್ಲಿ ಈಜಿಪ್ಟ್, ಸಿರಿಯಾ, ಜೋರ್ಡಾನ್, ಲೆಬನಾನ್ ಈ 4 ಮುಸ್ಲಿಂ ದೇಶಗಳನ್ನು ಕೇವಲ 6 ದಿನದಲ್ಲಿ ಸೋಲಿಸಿದ್ದಂತಹ ಇಸ್ರೇಲ್ ಹಮಾಸ್ ವಿರುದ್ಧ ಯುದ್ಧ ಮಾಡ್ತಾ ಇದೆ. 50 ದಿನವಾದರೂ ಮುಗೀತಿಲ್ಲ. ಈ ಕಾರಣದಿಂದಾಗಿ ಕಾಲದಲ್ಲಿ ಯುದ್ಧ ಮಾಡೋದಕ್ಕೆ ಭಾರತದ ಸೇನಾ ಸಾಮರ್ಥ್ಯ ಹೆಚ್ಚಳವಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದು ಯುದ್ಧವನ್ನು ಹೆಚ್ಚು ದಿನಗಳ ಕಾಲ ಎದುರಿಸುವಂತಹ ಸಾಮರ್ಥ್ಯವನ್ನು ಗಳಿಸಿಕೊಳ್ಳೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಹಲವು ರಕ್ಷಣಾ ಪ್ರಸ್ತಾವನೆಗಳಿಗೆ ಮೋದಿ ಸರ್ಕಾರ ಒಪ್ಪಿಗೆಯನ್ನು ಕೊಡ್ತಾ ಇದೆ. ಇದರಲ್ಲಿ ಯುದ್ಧ ವಿಮಾನಗಳಿದೆ, ಹೆಲಿಕಾಪ್ಟರ್ಗಳಿದೆ, ಏರ್ಕ್ರಾಫ್ಟ್ಗಳಿದ್ದಾವೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ, ಶಸ್ತ್ರಾಸ್ತ್ರ ಖರೀದಿ, ಅದರಲ್ಲಿ ಆರ್ಟಿಲರಿ ಗನ್ ಆಗ್ಬೋದು, ಯುದ್ಧ ಟ್ಯಾಂಕರ್ಗಳಾಗ್ಬೋದು, ರೈಫಲ್ಗಳಾಗ್ಬೋದು, ಈ ರೀತಿ ಅತ್ಯಗತ್ಯ ಸೇನಾ ಶಸ್ತ್ರಾಸ್ತ್ರಗಳನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸೋದು, ಜೊತೆಗೆ ವಿದೇಶಗಳಿಂದ ಖರೀದಿ ಮಾಡುವ ನಿರ್ಧಾರಕ್ಕೆ ಮೋದಿ ಸರ್ಕಾರ ಬಂದಿದೆ. ಇದಕ್ಕೆ ಕಾರಣ ಈಗ ನಡೀತಿರುವಂತಹ 2 ಯುದ್ಧಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.